ರಾತ್ರಿಯ ಗೀತೆಗಳು ನವೆಂಬರ್ 16. ಅವರು ದೇವರ ಸೇವಕನಾದ ಮೋಶೆಯ ಹಾಡನ್ನು, ಕುರಿಮರಿಯಾದಾತನ ಹಾಡನ್ನು ಹಾಡುತ್ತಾ ಪ್ರಕಟಣೆ 16ನೇ ಅಧ್ಯಾಯ 3ನೇ ವಚನ. ಮೊದಲಗಿತ್ತಿ ವರ್ಗದ ಸದಸ್ಯರಾಗಲು ಮತ್ತು ಕರ್ತನೊಂದಿಗೆ ಸಹ ಬಾಧ್ಯಸ್ಥರಾಗಲು ನಿರೀಕ್ಷಿಸುತ್ತಿರುವ ನಾವು ಸೇವಕನಾದ ಮೋಶೆಯ ಹಾಡನ್ನು ಮತ್ತು ಕುರಿಮರಿಯ ಹಾಡನ್ನು ಹಾಡಲು ಕಲಿಯಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಏಕೆಂದರೆ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು. ಈ ಹೊಸ ಹಾಡು ಎಲ್ಲಾ ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಂದೇಶವೆಂದು ಅರಿತುಕೊಂಡು ಈಗ ನಾವು ಅದನ್ನು ಎಷ್ಟರ ಮಟ್ಟಿಗೆ ಕಲಿತುಕೊಂಡಿದ್ದೇವೆ ಎಂದು ತಿಳಿದುಕೊಳ್ಳಲು ನಾವು ಆಸಕ್ತಿ ಹೊಂದಿದ್ದೇವೆ. ಈಗ ನಾವು ಆ ಹಾಡನ್ನು ಎಷ್ಟರ ಮಟ್ಟಿಗೆ ಹಾಡುತ್ತೇವೆ? ನಿಜವಾಗಿಯೂ ಈ ಪಾಠವನ್ನು ಕಲಿಯುವುದು ಇಡೀ ಜೀವನದ ಅಧ್ಯಯನ ಎಂದು ನಾವು ನೋಡುತ್ತೇವೆ. ಕೇಳುವ ಕಿವಿಯುಳ್ಳವರಿಗೆ ನಮ್ಮ ದೇವರನ್ನು ಕುರಿತು ಸಾಕ್ಷಿ ಹೇಳುವ ಸವಲತ್ತು ಹೊಂದಿರುವಾಗ ನಿಂದೆ, ನಿರಾಕರಣೆ, ವಿರೋಧಗಳು ಬಂದರೂ ನಾವು ಸಂತೋಷ ಪಡುತ್ತೇವೆ. ನಾವು ನಮ್ಮ ತಾಳ್ಮೆ ನಂಬಿಕೆಯಲ್ಲಿ ಮುಂದುವರಿಯಬೇಕು ಮತ್ತು ಆಶೀರ್ವದಿಸಲ್ಪಟ್ಟ ಶುಭ ಸಂದೇಶವನ್ನು ಎಂದಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಇತರರಿಗೆ ಹೇಳಬೇಕು. ನಾವು ರಾಜ್ಯದ ಸೌಂದರ್ಯದೊಂದಿಗೆ ನಮ್ಮಲ್ಲಿ ಮಹಿಮೆಯುಳ್ಳ ಬದಲಾವಣೆ ಹೊಂದುವವರೆಗೆ ರಾಜ್ಯಕ್ಕಾಗಿ ಕಾಯಬೇಕಾಗಿದೆ. ಪ್ರೀಪ್ರಿಂಟ್ ನಂಬರ್ 4236. ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದಿರೋದು ನವೆಂಬರ್ 16ರ ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಒಂದು ಬರಹ. ಇದು ರೆವಲೇಷನ್ ಪುಸ್ತಕದಲ್ಲಿ ಬರುವ ಮೋಶೆಯ ಹಾಡು ಮತ್ತು ಕುರಿಮರಿಯ ಹಾಡು ಅನ್ನೋ ಒಂದು ಸಾಲಿನ ಬಗ್ಗೆ ಮಾತಾಡುತ್ತೆ. ಇದೊಂದು ಸ್ವಲ್ಪ ನಿಗೂಢವಾದ ಹಾಡು. ಹಾಗಾದ್ರೆ ಏನಿದು ಹಾಡು? ಯಾರು ಇದನ್ನ ಹಾಡಬಹುದು ಮತ್ತು ಯಾಕೆ ಇದನ್ನ ಕಲಿಯೋದು ಅಷ್ಟು ಕಷ್ಟ ಅಂತ ಹೇಳ್ತಾರೆ? ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಹೌದು, ಮೊದಲನೇದಾಗಿ ಈ ಹಾಡು ಎಲ್ಲರಿಗೂ ಅಲ್ಲ ಅನ್ನೋದನ್ನ ಈ ಬರಹ ಸ್ಪಷ್ಟಪಡಿಸುತ್ತೆ. ಇದು ಕೇವಲ ವಧುವಿನ ವರ್ಗದ ಸದಸ್ಯರು ಮತ್ತು ಜಂಟಿ ವಾರಸುದಾರರು ಆಗಲು ಆಸೆಪಡುವವರಿಗೆ ಮಾತ್ರ ಅಂತ ಹೇಳಲಾಗಿದೆ. ಓ, ವಧುವಿನ ವರ್ಗ, ಜಂಟಿ ವಾರಸುದಾರರು, ಈ ಪದಗಳೇ ಇದರ ಗಂಭೀರತೆಯನ್ನು ತೋರಿಸುತ್ತೆ ಅಲ್ವಾ? ಖಂಡಿತ. ಅಂದ್ರೆ ಇದೊಂದು ಸಾಮಾನ್ಯ ಸಂದೇಶಕ್ಕಿಂತ ಹೆಚ್ಚು ಇದೊಂದು ನಿರ್ದಿಷ್ಟ ಆಧ್ಯಾತ್ಮಿಕ ಗುರಿಯೊಂದಿಗೆ ಸಂಬಂಧಪಟ್ಟ ರಾಷ್ಟ್ರಗೀತೆಯ ಹಾಗೆ ಅನ್ಸುತ್ತೆ. ಸರಿ, ಹಾಗಾದ್ರೆ ಈ ಹಾಡು ಅಂದ್ರೆ ಅದು ಸಂಗೀತನಾ ಅಥವಾ ಅದಕ್ಕೆ ಬೇರೆ ಏನಾದ್ರು ಅರ್ಥ ಇದೆಯಾ? ಆಕ್ಚುಲಿ ಇಲ್ಲಿರೋ ಕುತೂಹಲಕಾರಿ ವಿಷಯವೇ ಅದು. ಇದೊಂದು ರಾಗ ಅಥವಾ ಸಂಗೀತದ ತುಣುಕು ಅಂತಲ್ಲ. ಬರಹವು ಇದನ್ನು ಎಲ್ಲ ಜನರಿಗೆ ಮಹಾ ಸಂತೋಷದ ಸುವಾರ್ತೆ ಅಂತ ವಿವರಿಸುತ್ತೆ. ಅಂದ್ರೆ ಹಾಡು ಅನ್ನೋದು ಇಲ್ಲಿ ಒಂದು ರೂಪಕ. ಇದೊಂದು ತುಂಬ ಶಕ್ತಿಯುತವಾದ ಸಂದೇಶ, ಒಂದ್ ರೀತಿಯ ಸಾಕ್ಷ್ಯ. ಹಾಗಾದ್ರೆ ಅದನ್ಯಾಕೆ ಹಾಡು ಅಂತ ಕರಿಬೇಕು? ಒಂದು ಸಂದೇಶ ಅಂದ್ರೆ ಅದು ಸ್ವಲ್ಪ ಒಣ ಮಾಹಿತಿಯಾಗಿರಬಹುದು ಅಲ್ವಾ? ಆದ್ರೆ ಹಾಡು ಅಂದ್ರೆ ಅದರಲ್ಲೊಂದು ಭಾವನೆ ಇರುತ್ತೆ, ಒಂದು ಲಯ ಇರುತ್ತೆ, ಪದೇ ಪದೇ ನೆನ್ಪಾಗುವಂಥದ್ದು. ಸೊ ಈ ಸಂದೇಶವನ್ನ ಒಂದು ವಿಶೇಷವಾದ ಉತ್ಸಾಹದಿಂದ ಹಂಚ್ಕೊಳ್ಬೇಕು ಅಂತ ಬರಹ ಸೂಚಿಸ್ತಿದ್ಯಾ? ಖಂಡಿತ. ಒಳ್ಳೆ ಪಾಯಿಂಟ್. ಒಂದು ಸಂದೇಶವನ್ನು ಕಲಿಯುವುದಕ್ಕೂ ಒಂದು ಹಾಡನ್ನು ಕಲಿಯುವುದಕ್ಕೂ ವ್ಯತ್ಯಾಸವಿದೆ. ಹಾಡನ್ನು ನಾವು ಮನಸ್ಸಿನೊಳಗೆ ಇಳಿಸ್ಕೊಳ್ತೀವಿ, ಅದು ನಮ್ಮ ಒಂದು ಭಾಗವಾಗ್ಬಿಡುತ್ತೆ. ಬಹುಶಃ ಇಲ್ಲಿ ಅದೇ ಅರ್ಥ ಅನ್ಸುತ್ತೆ. ಈ ಸಂದೇಶವನ್ನ ಕೇವಲ ಬಾಯ್ಮಾತಿನಲ್ಲಿ ಹೇಳುವುದಲ್ಲ, ತಮ್ಮ ಜೀವನದ ಮೂಲಕವೇ ಅದನ್ನ ಹಾಡಬೇಕು ಅನ್ನೋದು ಇದರ ಉದ್ದೇಶ ಇರ್ಬೋದು. ಓಕೆ,
ಇದು ನಿಜವಾಗ್ಲೂ ತುಂಬಾ ಆಸಕ್ತಿಕರವಾಗಿದೆ. ಈ ಹಾಡನ್ನು ಕಲಿಯೋದು ಒಂದು ಜೀವನಮಾನದ ಅಧ್ಯಯನ ಅಂತ ಕೂಡ ಬರಹ ಹೇಳುತ್ತೆ. ಅಂದ್ರೆ ಇದೇನು ಒಂದೆರಡು ದಿನದಲ್ಲಿ ಮುಗಿಯೋ ಪಾಠ ಅಲ್ಲ, ಇದೊಂದು ಜೀವನ ಪೂರ್ತಿ ನಡೆಯೋ ಪ್ರಕ್ರಿಯೆ. ಇದರ ಪ್ರಾಯೋಗಿಕ ಅರ್ಥವೇನು? ಇದರ ಪ್ರಾಯೋಗಿಕ ರೂಪ ಅಂದ್ರೆ ಕೇಳಲು ಕಿವಿ ಇರುವ ಎಲ್ಲರಿಗೂ ದೇವರ ಬಗ್ಗೆ ಸಾಕ್ಷಿ ನುಡಿಯುವುದು. ಆದ್ರೆ ಬರಹವು ಇಲ್ಲೊಂದು ಎಚ್ಚರಿಕೆಯನ್ನು ಕೊಡುತ್ತೆ. ಈ ಕೆಲಸ ಅಷ್ಟು ಸುಲಭವಲ್ಲ, ಇದಕ್ಕೆ ಒಂದು ಬೆಲೆ ತರಬೇಕಾಗತ್ತೆ. ನಿಂದೆಗಳು, ಗದರಿಕೆಗಳು ಮತ್ತು ವಿರೋಧ ಎದುರಾಗತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಹಾಡನ್ನು ಕಲಿಯೋದು ಅಂದ್ರೆ ಬರೀ ಸಂದೇಶ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಆ ಸಂದೇಶವನ್ನ ಹೇಳುವಾಗ ಬರುವ ವಿರೋಧವನ್ನ ಸಹ ಸಹಿಸ್ಕೊಳ್ಳೋದು ಸೇರಿದೆ. ಆದ್ರೆ ನಿರಂತರ ವಿರೋಧದ ನಡುವೆ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ಸುಲಭನಾ? ಇದರ ಬಗ್ಗೆ ಬರಹ ಏನಾದ್ರೂ ಹೇಳುತ್ತಾ? ಖಂಡಿತ ಹೇಳುತ್ತೆ. ಇಲ್ಲೇ ತಾಳ್ಮೆ ಮತ್ತು ನಂಬಿಕೆಯ ಪಾತ್ರ ಬರೋದು. ಇದು ಕೇವಲ ಕ್ರಿಯೆಯ ಬಗ್ಗೆ ಮಾತ್ರವಲ್ಲ, ಒಂದು ಮನಸ್ಥಿತಿಯ ಬಗ್ಗೆಯೂ ಹೇಳುತ್ತೆ. ಅಂದ್ರೆ ಎಷ್ಟೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಮುಂದುವರಿಯಬೇಕು. ಇಲ್ಲಿ ಒಂದು ದೊಡ್ಡ ವಿರೋಧಾಭಾಸ ಇದೆ. ಈ ಹಾಡನ್ನು ಪೂರ್ತಿ ಜೀವನ ಹಾಡಲು ಪ್ರಯತ್ನಿಸಬೇಕು, ಆದರೆ ಅದರ ನಿಜವಾದ ಶಕ್ತಿ ಸಿಗೋದು ಆ ಭವಿಷ್ಯದಲ್ಲಿ ಬರುವ ಒಂದು ಭವ್ಯವಾದ ಬದಲಾವಣೆಯಾದ ನಂತರ ಅಂತನಾ? ಎಕ್ಸಾಕ್ಟ್ಲಿ. ಅಲ್ಲಿವರೆಗೂ ಕಾಯಬೇಕು. ಇದೊಂದು ರೀತಿ ವಿಚಿತ್ರ ಅಲ್ವಾ? ಜೀವನ ಪೂರ್ತಿ ಒಂದು ಕೆಲಸ ಮಾಡಲು ಹೇಳಲಾಗುತ್ತೆ, ಆದ್ರೆ ಅದರ ಪೂರ್ಣ ಫಲಿತಾಂಶ ಸಿಗೋದು ಆಮೇಲೆ ಅಂತ. ಹಾಗಾದ್ರೆ ಈಗ ಮಾಡುವ ಪ್ರಯತ್ನದ ನಿಜವಾದ ಉದ್ದೇಶವಾದರೂ ಏನು? ಅದ್ಭುತವಾದ ಪ್ರಶ್ನೆ. ಬಹುಶಃ ಪ್ರಸ್ತುತದ ಪ್ರಯತ್ನವು ಆ ಭವಿಷ್ಯದ ಬದಲಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವುದಾಗಿದೆ. ಈಗಿನ ಕಷ್ಟಗಳು, ವಿರೋಧಗಳು ಇದೆಲ್ಲವೂ ಆ ಹಾಡಿನ ಸಾಹಿತ್ಯಕ್ಕೆ ಒಂದು ಆಳವಾದ ಅರ್ಥವನ್ನು ಕೊಡಬಹುದು. ಅಂದ್ರೆ ತಾವು ಅನುಭವಿಸಿದ ಕಷ್ಟಗಳೇ ಅವರ ಹಾಡಿಗೆ ಒಂದು ಹೊಸ ಶಕ್ತಿಯನ್ನು ತುಂಬಬಹುದು. ಆ ಬದಲಾವಣೆಯ ನಂತರ ಅವರ ಸಾಕ್ಷಿ ಕೇವಲ ಸಿದ್ಧಾಂತವಾಗಿರದೆ ಅನುಭವದ ಧ್ವನಿಯಾಗಿ ಹೊರಹೊಮ್ಮುತ್ತೆ. ಓ ಸರಿ. ಹಾಗಾದ್ರೆ ಒಟ್ಟಾರೆ ಚಿತ್ರಣ ಹೀಗಿದೆ. ಇದೊಂದು ಸಂದೇಶವನ್ನು ಕಲಿಯುವುದು, ಅದನ್ನು ಜೀವನವಾಗಿಸುವುದು, ವಿರೋಧದ ನಡುವೆಯೂ ಅದನ್ನು ಹಂಚಿಕೊಳ್ಳುವುದು, ಮತ್ತು ಇದೆಲ್ಲದರ ನಡುವೆ ಭವಿಷ್ಯದ ಒಂದು ದೊಡ್ಡ ಪರಿವರ್ತನೆಗಾಗಿ ನಂಬಿಕೆಯಿಂದ ಕಾಯುವುದು. ಆ ಪರಿವರ್ತನೆಯೇ ಅವರ ಹಾಡನ್ನು ಪರಿಪೂರ್ಣಗೊಳಿಸುತ್ತೆ. ಹೌದು. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈ ಆಧಾರ ಗ್ರಂಥದ ಪ್ರಕಾರ ಹಾಡು ಅನ್ನೋದು ಕೇವಲ ಒಂದು ಸಂದೇಶವಲ್ಲ, ಅದೊಂದು ಜೀವನ ಪೂರ್ತಿಯ ಬದ್ಧತೆ. ಕಷ್ಟಗಳ ಮೂಲಕ ಹಾದುಹೋಗಿ ತಾಳ್ಮೆ ಮತ್ತು ನಂಬಿಕೆಯಿಂದ ಕಾಯುವ ಒಂದು ಪ್ರಯಾಣ. ಇದರ ಅಂತಿಮ ಗುರಿ ಒಂದು ಪರಿವರ್ತಿತ ಸ್ಥಿತಿಯನ್ನು ತಲುಪಿ ಆ ಮೂಲಕ ತಮ್ಮ ಸಂದೇಶವನ್ನು ಅತ್ಯಂತ ಶಕ್ತಿಯುತವಾಗಿ ಜಗತ್ತಿಗೆ ಸಾರುವುದು. ಈ ಚರ್ಚೆಯು ನಮ್ಮ ಕೇಳುಗರಿಗೆ ಯೋಚಿಸಲು ಒಂದು ವಿಷಯವನ್ನು ಬಿಟ್ಟು ಹೋಗುತ್ತದೆ. ಅತ್ಯಂತ ಪರಿಣಾಮಕಾರಿ ಸಾಕ್ಷ್ಯವು ಆ ಭವ್ಯವಾದ ಬದಲಾವಣೆಯ ನಂತರವೇ ಸಾಧ್ಯ ಅಂತ ಈ ಬರಹ ಹೇಳುತ್ತೆ. ಹಾಗಾದ್ರೆ ವರ್ತಮಾನದಲ್ಲಿ ಸಾಕ್ಷಿ ಹೇಳಬೇಕೆಂಬ ಕರೆ ಮತ್ತು ಭವಿಷ್ಯದಲ್ಲಿ ಬರಲಿರುವ ಆ ಅಂತಿಮ ಹೆಚ್ಚು ಪರಿಣಾಮಕಾರಿ ಸಾಕ್ಷಿಯ ನಿರೀಕ್ಷೆ, ಈ ಎರಡರ ನಡುವೆ ಒಬ್ಬರು ತಮ್ಮ ಜೀವನದಲ್ಲಿ ಸಮತೋಲನವನ್ನು ಹೇಗೆ ಕಂಡುಕೊಳ್ಳಬೇಕು?